ಅಲ್ಲ ನನಗೂ ಒಂದು ಮಾತು ಹೇಳ್ಬೇಕು ಬೇಡ, ಹಂಗೆ ಯಾಕೆ ಹೋದ್ರಿ ನಿಮ್ಮ ತಂಗಿ ಮನೆಗೆ? ನಾನು ಕೆಟ್ಟ ಮಾಡಿ ನೀವು ಒಟ್ಟಕಿಗೆ ಎಲ್ಲ ಕೊಡಿಸಿ ಬಂದ್ರಿ ಅನ್ನ. ಅಲ್ಲ ನಾನೆಲ್ಲಿ ಹೋಗೇನಿ? ಹೋಗಿಲ್ಲಪ್ಪ. ಅಲ್ಲಿ ಅದಕ್ಕೆ ಹೋಗ್ಲಿ, ಏನ್ ಕೆಲ್ಸ ಐತಿ? ನಾನೆಲ್ಲಿ ಹೋಗೇನೆ ನಮ್ಮ ತಂಗಿ ಮನೆಗೆ? ನಿನಗೆ ಇಲ್ಲದ ಒಂದ್ ಕನಸು ಬೀಳ್ತಾವ ಹೆಂಗ? ನನಗೇನು ಸುದ್ದಿ ಗೊತ್ತಾಗಲ್ಲ ಅಂತ ಮಾಡಿರೆ? ಸುದ್ದಿ ಗೊತ್ತಾಕವ್ರಿ ಏನು? ನನ್ನೇನು ಅಷ್ಟೊಂದು ಹುಚ್ಚಂತ ತಿಳ್ಕೊಂಡಿರಿ ನೀವು? ಎಲ್ಲ ಗೊತ್ತಾಕೈತಿ ಸುದ್ದಿ. ಆ ಅಲ್ಲ ಯಾರು 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 ಹೇಳಿದ್ರು ನಿಂಗ? ಪ್ಯಾಟಿಗೆ ಹೋಗಿದ್ದೆ, ಕೆಲ್ಸ ಇತ್ತು. ಹೊಲಕ್ಕ ಗೊಬ್ಬರ ತರದಿತ್ತ ಒಂಚೂರು, ಹಂಗಾಗಿ ಹೋಗಿದ್ದೆ. ಸುಳ್ಳು ಹೇಳಬೇಡ್ರಿ, ನನಗೆ ಗೊತ್ತು. ಹೊಲಕ್ಕೆ ನೀವು ಗೊಬ್ಬರ ತರಕ್ ಹೋಗಿಲ್ಲ, ನಿಮ್ಮ ತಂಗಿ ಮನೆಗೆ ಹೋಗಿದ್ರಿ ಏನ ಅಂತೇಳಿ ನನಗೆ ಚಂದಾಗಿ ಗೊತ್ತು. ನಿಮ್ಮ ತಂಗಿ ನೀವು ಇಬ್ರು ಎಲ್ಲ ಹೊರಗೆ ಹೋದ್ರಂತಲ್ಲ, ಸೀರೆ ಉಟ್ಕೊಂಡು ಎಲ್ಲೋಗಿದ್ರಿ ಹೇಳ್ರಿ? ಅದು ಗೊತ್ತು. ಮತ್ತೆ ಹೇಳಿಲ್ಲ ಅಂದ್ರೆ ಮತ್ತೆ ನಾನೇ ಹೇಳ್ಬೇಕಾಕತಿ. ಹೇಳ್ಬಿಡ್ರಿ ಸುಮ್ಮನೆ ಯಾಕತ್ತಾಗ, ಹೇಳ್ರಿ ಎಲ್ಲೋಗಿದ್ರಿ? ಆ ಅದು ಆ, ಅದು ಗೊಬ್ಬರ 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 ತರಕ್ ಹೋಗಿದ್ ಕರೆ. ಆದ್ರೆ ಏನಾಗ್ಬಿಡ್ತು ಅಂದ್ರೆ ಹಂಗ ಒಂಚೂರು ಕೆಲ್ಸ ಇತ್ತ ಅಲ್ಲೇ ಪೇಟ್ಯಾಗ. ಮಾವಾರ್ ಸಿಕ್ಕಿದ್ರ, ಮತ್ ತಂಗಿ ಗಂಡ್ ಸಿಕ್ಕಾಗ ಮಾತಾಡ್ಕೊಂತ ಒಂಚೂರು ಹಂಗ ಮದ್ವಿ ಕೆಲ್ಸ ಹೆಂಗ್ ನಡೀತೈತಿ ಏನು ಎತ್ತ ವಿಚಾರಿಸ್ಕೊಂಬರೋಣ ಅಂತ ಹೋಗಿದ್ದಷ್ಟೆ, ಮತ್ತೇನಿಲ್ಲ. ಪಾಪ ವಿಚಾರಿಸ್ಕೊಂಬರೋಣ ಅಂತಾನೆ ಹೋಗಿ ಪಾಪ ಕಿವ್ಯಾನು ಕೊಡಿಸಿ ಚಲೋ ಸೀರೆ ಕೊಡಿಸಿ ಬಂದ್ರನಲ್ಲ. ಹಾ ನಿಂಗೆ ಯಾರು ಹೇಳಿದ್ರ? ಅಲ್ಲ ನಿನ್ನ ಅವನ ಇಲ್ಲೇ ಕುಂತ ಏನ್ ಮೂರನೇ ಕಣ್ಣು ಐತೇನ್ಲೇ ನಿನ್ಗ? ಆ ಇಲ್ಲೇ ಕುಂತ ಎಷ್ಟು ಚಂದ ಹೇಳಾಕತ್ತಿ ಅಂತಾನ. ಅಲ್ಲ ಕರೆ ಹೇಳು, ನಿಂಗೆ ಯಾರು ಹೇಳಿದ್ರ? ನೀನ್ ಹುಚ್ಚ ಅಂತ ತಿಳ್ಕೊಂಡಿರ ನೀವು? ನನಗೇನು ಯಾವುದು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರಿ? ಅಬ್ಬಾ 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 ಅಬ್ಬಾ, ಅಲ್ಲ ನಾನು ಯಾರಿಗೋ ಹೇಳ್ತಿರ್ತೀನಿ, ಇಲ್ಲಿ ಮನ್ಯಾಗ ನೀವು ನನ್ನ ಕುತ್ತಿಗೆನೇ ಕೊಯ್ಯೋ ಕೆಲಸ ಮಾಡ್ತಿರಲ್ಲ, ಎಷ್ಟಿರ್ಬೇಕು ನಿಮ್ಗೆ? ಅಲ್ರಿ ನನ್ನ ಕೆಟ್ಟ ಮಾಡಿ ನೀವು ಅಲ್ಲಿ ಕಿವ್ಯಾಂದು ಅಷ್ಟು ತುಟ್ಟಿ ಸೀರೆ ಎಲ್ಲ ತರ ಕೆಲಸ ಇತ್ತನ್ರಿ ನಿಮ್ಗೆ? ಹೇಳ್ರಿ ನೋಡೋಣ. ಅಲ್ಲ ಅದೆಲ್ಲ ಕರೆಲೆ, ನಿನಗೆ ಯಾರು ಹೇಳಿದ್ರು? ಯಾರ ಹೇಳಿದ್ರು? ಯಾರ ಹೇಳ್ಕೊಲ್ಲ, ಅದು ಯಾಕೆ ನಿಮ್ಗೆ? ಓ ಅಂದ್ರೆ ಯಾರು ಹೇಳ್ಯಾರ ಅಂತ ಗೊತ್ತಾದ್ರೆ ಹೋಗಿ ಅವ್ರಿಗೆ ಒದರಾಡ್ಬೇಕನ? ಅದಕ್ಕಲ್ಲ ಅದೆಲ್ಲ ಇಟ್ಕೋಬೇಡ್ರಿ, ಒದರಾಡೋದೆಲ್ಲ ತಲೆಗ. ನಿಮ್ಮ 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 ನಾನು ಅಲ್ಲ ಅದು ಹೋಗಿ ಮತ್ತದು ನನ್ಗೆ ಏನನ್ನೋದು, ಅಯ್ಯೋ ಆಕಿ ಗೊತ್ತಾವದು, ಗೊತ್ತಾದ್ರ ಹಿಂದಾಗಡೆ ಜಗಳ ಮಾಡ್ತಾಳ ಅಂತ ಏನೋ ಹೇಳಿರಂತೆ. ನನ್ ಕೆಟ್ಟ ಮಾಡಿ ಈ ಮನ್ಯಾಗ ದುಡಿಯಾಕ ನಾನು ನನ್ನ ಮನೆ ಉತ್ಪನ್ನದಿಂದ ಅವರಿಗೆ ಅಷ್ಟು ತುಟ್ಟಿ ಕಿವ್ಯಾನು 5,000 ರೂಪಾಯಿ ಸೀರೆ ಅಂತಲ್ಲ, ಇದನ್ನ 6,000 ಎಟ್ಟದ ಕರೆ ಹೇಳ್ರಿ? ಅಷ್ಟು ತುಟ್ಟಿ ಸೀರೆ ಎಲ್ಲ ಕೊಡ್ಸಕ್ ಗೊತ್ತಾತ, ನನ್ ಕೆಟ್ಟ ಮಾಡಿದ್ರಿ ಅಲ್ಲ? ಕೊಡಿಸ್ಬೇಡ ಅಂತ ಅಷ್ಟು ಹೇಳೇನಿ, ಯಾಕ್ರಿ ಕೊಡ್ಸಿದ್ರಿ ನೀವು? ಅಷ್ಟು ನಾನು ಹೇಳಕ್ಕಾಗ್ಲಿ ಯಾಕ್ರಿ ಕೊಡ್ಸಿದ್ರಿ? ಅಂದ್ರೆ ನನ್ನ ಮಾತಂದ್ರೆ ನಿಮಗೆ ಅಷ್ಟು ಕಿಮ್ಮತ್ತಿಲ್ಲಲ್ಲ? ನಿಮಗೆ ಸ್ವಲ್ಪ ಹೇಳ್ಕಾಳಷ್ಟು ಅಬಾ ಬಾ 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 ಅದು ಎಷ್ಟಿರ್ಬೇಕು ನಿಮ್ಗೆ? ಅದೆಂತ ಮೋಡಿ ಹಾಕ್ಯಾಡ್ರಿ ನಿಮ್ಮ ತಂಗಿ? ಹೆಂಡತಿ ಮಾತನ್ನು ಮೀರಿ ಇದು ಮಾಡೋಂಥದ್ದು? ಹಂಗಾರ ಆಕಿ ಮಾತು ಮೀರಿ ಆಕಿ ಗಂಡು ಏನಾರ ನಮಗೆ ಸಹಾಯ ಮಾಡ್ತಾನ? ಇಲ್ಲ, ನೀವು ಯಾಕ್ರಿ ಮಾಡಕತ್ತೀರಿ? ಇದಕ್ಕೆ ಏನು ಹೇಳೋದು ಅಂತೀನಿ ನಾನು. ಅಲ್ಲಲೇ ನಿನಗೆ ಯಾರು ಹೇಳಿದ್ರು ಅಂತ? ಆ ಇದಕ್ಕೆ ಏನ್ ಹೇಳದಪ್ಪ? ಅಲ್ಲ ನಿನಗೆ ಹೆಂಗ್ ಗೊತ್ತಾತು? ಯಾರು ಹೇಳಿದ್ರು? ನಂಗೆ ಅದೇ ವಿಚಿತ್ರ ಆಗಕತ್ತೈತಿ. ಅದೇ ಪಾಪ ಯಾರು ಹೇಳಿದ್ರು ಅಂತ ಗೊತ್ತಾದ್ರೆ ಈಗ ಜಗಳ ಮಾಡ್ಬೇಕಲ್ಲ, ಅದಕ್ಕೆ ಯಾರೋ ಹೇಳ್ತಾರೆ. ನಿಮಗೆ ಬೇಕಾದವ್ರು ಇದ್ದ ಮೇಲೆ ನನಗೂ ಬೇಕಾದವ್ರು ಇರ್ತಾರಪ್ಪ, ಯಾಕಿರಂಗಿಲ್ಲ? ಯಾರೋ ಒಬ್ರು ಹೇಳಾರ, ಒಟ್ಟು ಆ ಪಾರ್ಪತ್ಯ ನಿಮಗೆ ಬೇಕಾಗಿಲ್ಲ. ಒಟ್ಟು ಯಾಕೆ ಕೊಡ್ಸಿದ್ರಿ ಅಷ್ಟು ಹೇಳು. ಅಲ್ರಿ ಅಲ್ಲಿ ಕೊಡ್ಸು ಕೆಲಸ ಏನಿತ್ತು? ದೊಡ್ಡ ಮಂತೆ ಅಂದಾಗ ಹೌದನ್ನಂಗ ಮಗಳನ್ನ ಕೊಟ್ಟಾಳ ಏನು? ಹೌದನ್ನಂಗೆ ಹೊಲ ಮಾರಿದ್ರು, ಹೊಲ ಮಾರಿ ಅಷ್ಟೆಲ್ಲ ತಗೊಂಬಂದ್ರು. ನನಗೆ ಸೀರೆ ಎಂಥದ್ದು ಕೊಟ್ಟಾಳ? ನಾನೇನು ನೋಡಿಲ್ಲ. ಸೀರೆ ಎಂಥದ್ದು ತಂದಾಳ ನನಗೆ? ಇಷ್ಟು ಚಲೋ ಸೀರೆ, ಇಷ್ಟು ಚಲೋ ಕಿವ್ಯಾನೆಲ್ಲ ಕೊಡ್ಸಿರಿ, ನನಗೆ 1,500 ರೂಪಾಯಿ ಸೀರೆ ಕೊಟ್ಟು ಹೋಗ್ಯಾಳಕಿ ಹೇಳಿ. ಅಂತ ಕಮ್ಮನ್ ಸೀರೆ ನನಗೆ ಕೊಟ್ಟಾಳ. ನೀವು ನೋಡಿದ್ರೆ ಅಷ್ಟು ತುಟ್ಟಿದೆಲ್ಲ ಕೊಡ್ಸಿರಿ, ನನ್ನ ಹೊಟ್ಟೆ ಬೆಂಕಿ ಬೀಳಂಗತ್ತಾಗ. ಅಡಿಗೆನೂ ಮಾಡಲ್ಲ, ಏನೂ ಮಾಡಂಗಿಲ್ಲ. ನೀವು ಅದು ಹೆಂಗೆ ಕೊಡ್ಸಿದ್ರಿ? ಅದು ನನಗೆ ಹೇಳಾರ್ದ ಈಗ ಇದಕ್ಕೆ ಕೊಡ್ಸಿರಿ. ಇನ್ನೂ ಏನೇನು ಕೊಡ್ಸಿರೋ ಏನೇನು ಮಾಡಿರೋ ಯಾರಿಗೆ ಗೊತ್ತು? ನನಗೆ ಗೊತ್ತಿದ್ದಂಗೆ ಇಷ್ಟು. ಅಲ್ಲ ಮರ, ಯಾಕೆ ಹಿಂಗೆ ಇಸಾಕರ್ತಿ? ಸ್ವಾದ್ರ ಮಾವಾಗಿದ್ಕೊಂಡು ತೀರ ಒಂದು ಕಿವ್ಯಾನು ಕೊಡ್ಸಿದ್ದಕ್ಕೆ ಈ ನಮ್ನಿ ಮಾಡ್ತೀಯಲ್ಲ ನೀನು. ನಾವು ಪಾರ್ವತಿ ಮದುವೆಗೆ ಏನು ಕೊಡ್ಸಿಲ್ಲ. ಆ ಟೈಮ್ನಾಗ ಒಳ್ಳೆ ನಮ್ಮ ಮಾವಗ ಪಾರ್ಶಿ ಹೊಡೆದಿತ್ತು, ಪಾಪ ಆರಾಮ್ ಇದ್ದಿದ್ದಿಲ್ಲ. ಅಂತ ಟೈಮ್ನಾಗ ನಾವೇನು ಕೊಡ್ಲಿಲ್ಲ. ಈಗ ಒಂದು ತೀರ ಲಕ್ಷ್ಮಿ ಮದುವೆಗಾರ ನಾವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸು ಅಂತಾರ ಹೇಳಂಗಾರ ನೋಡೋಣ. ಸುಮ್ಮನೆ ಇರು ಒಟ್ಟು, ಹಂಗೆ ಮಾಡಬೇಡ. ಮಾತಾಡ್ಬೇಡ್ರಿ ನಮ್ಮ ಜೋಡಿ ನೀವು, ಮಾತಾಡ್ಬೇಡ್ರಿ. ನನ್ನ ಮಾತು ಮಿಕ್ಕಿ ಕೊಡ್ಸಿದ್ದಲ್ದ ಇಂಥವು ಮತ್ತೆ ಒಣ ಮಾತು ಬೇರೆ ನಿಮ್ಗೆ. ಯಾರಿಗೆ ಕೊಡ್ಸಂದ್ರೆ ನಿಮಗೆ? ನನ್ನ ಹೊಟ್ಟೆ ಬೆಂಕಿ ಬಿದ್ದು ಉರಿತೈತಿ. ಕಿವ್ಯಾನು ಎಷ್ಟದಕ್ಕೆ ರೊಕ್ಕ? 10 ಗ್ರಾಮ್ ಅಂದ್ರೆ ಅಪ್ಪೋ ದೇವ್ರೆ, 1,20,000 ರೂಪಾಯಿ ಬಂಗಾರ ಆಗೈತಿ. ವೇಸ್ಟೇಜು ಮಜೂರಿ, ಅಯ್ಯೋ ದೇವ್ರೆ. ಏನಿಲ್ಲ ಅಂದ್ರೂ ಒಂದು 1,20,000 ಬಂಗಾರಕ್ಕೆ ಮ್ಯಾಗ ಒಂದು 10-15,000 ರೂಪಾಯಿ, 10,000 ರೂಪಾಯಿ ಅನ್ಕೊಂಡ್ರು. 1,00,000 ರೂಪಾಯಿ 30,000, ಒಂದು ಸೀರೆಗೆ ಒಂದು 5-6,000 ಇರ್ಬೇಕು. ಒಟ್ಟು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂದಿರಲ್ಲ. ನಿಮ್ಮ ಬುದ್ಧಿಗೆ ಏನು ಹೇಳೋದು ಅಂತ ನನಗಂತರೂ ತಿಳಿವಲ್ತಪ್ಪ ಯಪ್ಪ ತಗೋ. ಅಯ್ಯೋ ದೇವ್ರೆ, 1-1.5 ಲಕ್ಷ ರೂಪಾಯಿ ಹುಡುಗ ಮೊಮ್ಮಗೆ ಓದ್ತಾ ಐತಿ, ಅದಕ್ಕೆ ಬೇಕು ಸಾಲಿ ಫೀಸ್ಗೆ.
ಒಂದೊಂದೂವರೆ ಲಕ್ಷ ರೂಪಾಯಿ ಕೊಡಕ್ ಕೈಯಾರ ಬಂತಲ್ರಿ ನಿಮ್ದು. ನನಗದೆಲ್ಲ ಗೊತ್ತಿಲ್ಲ. ಆ ಕಿವ್ಯಾನ್ ಇಸ್ಕೊಂಡ್ ಬರ್ಬೇಕು ನೀವು ಅಷ್ಟೇ. ಇಸ್ಕೊಂಡ್ ಬರ್ಲೇಬೇಕು. ನನ್ನ ಮಗಳಿಗೂ ಅಂತದ್ ಕೊಡ್ಸ್ಲಿಲ್ಲಲ್ರಿ ನಾನು. ನನ್ನ ಮಗಳಿಗಾರ ಕೊಡ್ಸಿದ್ರೆ ಹಾಕೊಂತಿತ್ತಲ್ಲಪ್ಪ. ಅಷ್ಟು ಚೆನ್ನಾಗಿರೋದು ನನ್ನ ಮಗಳಿಗೆ ಬಿಟ್ಟು ಇವಕ್ಕೂ ಕೊಟ್ಟನಲ್ಲಪ್ಪ ದೇವ್ರೇ. ಎಷ್ಟಿರ್ಬೇಕು ನಿಮ್ಗೆ? ನನ್ನ ಮಗಳ ಮದ್ವೆಗೆ ಅಕ್ಕಿ ಏನ್ರಿ ಕೊಟ್ಟಾಳ ಸ್ವಾದ್ರತ್ಯಾಗಿ? ಅಲ್ಲ ಪಾಪ ಅಷ್ಟೆಲ್ಲ ಖರ್ಚು ಮಾಡೋಷ್ಟು ಅವ್ರ ಹತ್ರ ಐತೇನ್ಲಿ? ಎಂತ ಚಂದನ್ ಸೀರೆ ತಂದಾಳ, ಬೆಳ್ಳಿ ದೀಪ ತಂದಾಳ ಮಗಳ ಮದ್ವ್ಯಾಗ. ಅಲ್ಲನು ಮತ್ತೇನು? ನೀವು ಒಂದು ಬೆಳ್ಳಿ ದೀಪ ಸಣ್ಣ ಸಣ್ಣ ಇಟ್ಕೊಂಡು ಹೋಗ್ಬೇಕು ಬೇಡ. ಒಂದು 2-3 ಸಾವಿರ ರೂಪಾಯಿದಾಗ ಬಂದ್ಬಿಡ್ತಿದ್ವು. ಅಷ್ಟಿದ್ದಿದ್ರಿ ನಿಮಗೆ. ಅದನ್ನ ಬಿಟ್ಟು ನಿಮ್ಗೆ ಯಾರ್ರಿ ಬಂಗಾರ ಬೆಳ್ಳಿ ಕೊಡ್ಸಂದ್ರು? ನನ್ನ ಜೋಡಿ ಮಾತಾಡಕ್ ಹೋಗ್ಬೇಡ್ರಿ ನೀವು ಅಷ್ಟೇ. ಅಲ್ಲ ಯಾರು ಹೇಳಿರ್ಬೋದು? ಈಗ ಮನೆಗಿದ್ದಕ್ಕಿಗೆ ಹೆಂಗಪ್ಪ ಗೊತ್ತಾತು? ಶಾಂತಾಗಿ ಹೇಳ್ಬೇಡ ಅಂತ ಅಷ್ಟು ಹೇಳಿನಿ, ಆಕಿ ಹೇಳಲ್ಲ. ಇನ್ನು ಮಾವಂತರೂ ಫೋನ್ ಹಚ್ಚಲ್ಲ. ಇನ್ನು ಲಕ್ಷ್ಮಿ ಆಕಿನೂ ಹೇಳಲ್ಲ. ಪಾರ್ವತಿ ಇಲ್ಲ ಅಲ್ಲಿ ಈಕಿಗೆ ಯಾವಾಗ ಫೋನ್ ಹತ್ಬೇಕು? ಇಲ್ಲ ಹೆಂಗ್ ಗೊತ್ತಾತು? ಆದ್ರೆ ತಿಳ್ಕೊಂಡ್ಬಿಡ್ರಿ. ಏನ ಬರ್ಲಿ ನಿಮ್ ತಂಗಿ ಎದಕ್ಕಾರ ಅನ್ಲಾರ್ದ ಕೈ ಬಿಡೋದಲ್ಲ. ಮತ್ತೆ ನಾನು ನನ್ನ ಮಗಳಿಗೆ ನೀನೇನ್ ಕೊಟ್ಟಿ, ನಿನ್ನ ಮಗಳಿಗೆ ನನ್ನ ಮಗ ನನ್ನ ಗಂಡ ಇಷ್ಟೆಲ್ಲ ಮಾಡಿದ್ನಲ್ಲ ಅಂತೇಳಿ ಕೇಳಾರ್ದ ಬಿಡಂಗಿಲ್ಲ. ನಾನು ನೋಡ್ತಿರ್ರಿ ಬೇಕಾರೆ. ಏ ಮರೆಯ ಅಂತ ಕೆಲಸ ಮಾಡಿಗಿಡಿಯೋ ಮರೆಯ, ಸುಮ್ಮನೆ ಸರಿ ಅನ್ಸಂಗಿಲ್ಲ. ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ಏನ ಮತ್ ಕೊಡ್ಸಿದ್ದು ಕೊಡ್ಸ್ಲಾರ್ದಂಗ ಆದಿತ್ತು ಒಂಥರ ನೋಡು. ಮರ್ಯಾದ ಗೇಡಾಕತಿ, ಇದ್ರ ಮ್ಯಾಗ ನಿನಗ್ ಬಿಟ್ಟಿದ್ದ ಅಷ್ಟೇ. ಆಗ್ಲಿ ಮರ್ಯಾದ ಗೇಡ ಆಗ್ಲಿ. ಅಲ್ಲ ಹಣ್ಣು ಇಡಕ್ ಬರಾಕತ್ತಾರ ಅಣ್ಣ ಅಂತೇಳಿ ನಿಮಗ್ ಹೇಳಕ್ ಗೊತ್ತಾತ. ನನಗೊಂದ್ ಮಾತಾರ ಹೇಳಿದ್ಲ ನಿಮ್ ತಂಗಿ. ಅಲ್ಲ ಈಗ ಅದ್ ಏನ್ ಮಾಡ್ಬೇಕು ಹೇಳಿ? ಈಗ ಹೇಳಿಲ್ಲ ಅಂತ ಜಗಳ ಮಾಡ್ಕೊಂಡ್ ಕುಂದ್ರಕತ್ತೆ. ನೀವು ಕುಂದ್ರಬೇಡ್ರಿ, ನಾನು ಕುಂದಿರ್ತೇನೆ ಜಗಳ ಮಾಡಾಕ. ಏನ ನನಗ್ ಸಿಟ್ಟು ಬಂದಿರೋದಲ್ಲೇ, ನಿಮಗಲ್ಲ. ನಿಮ್ದೊಂದ್ ಕತಿ ಆತಾಗ ಬಾಯ್ ಮುಚ್ಕೊಂಡಿರ್ರಿ. ಅಜ್ಜ ಅಮ್ಮ ಎಲ್ಲ ಲಕ್ಷ್ಮಿ ಅಕ್ಕನ್ ಮದ್ವಿನ ಹತ್ತಿದ್ದೆ ನಾನು. ಇದು ಏನದ ಅಜ್ಜ, ನಾನು ಅವ್ರ ಮನೆಗೆ 2 ದಿನ ಮುಂಚೆ ಹೋಗ್ಕನಜ್ಜ. ನಂಗೆ ಬೇಸರಾಗತೈತಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಟ್ರಿಪ್ ಹೊಂಟಾರ ಶಾಲೆಗಿಂದ. ನಾನು ಹೊಂಟಿಲ್ಲಲ್ಲ. ಹೆಂಗಿದ್ರು ಸುಟ್ಟಿ ಐತಿ 3 ದಿನ. ನಾನು ಅವ್ರ ಮನೆಗೆ ಹೋಲೆ ಮದ್ವಿಗೆ. ಏನಜ್ಜ? ಇವ್ ನನ್ನ ಮೊಮ್ಮಗನೇ. ಆಯ್ತಪ್ಪ, ಅರ್ಬಿ ಏನೇನದಾವ ನೋಡಿ ಇಟ್ಕ ನೀನು. ನಾನೇ ಬಿಟ್ಟು ಬರ್ತೇನಂತ. ಏನ್ ಬೇಕಾಗಿಲ್ಲ. ಯಾ ಲಗ್ನಕ್ಕ ಅವ್ರ ಮನೆಗೆ ನೀನೇನ್ ಮುಂದಾಂಡ ಹೋಗೋ ಅವಶ್ಯಕತೆ ಇಲ್ಲ. ಅಂಗಡಿಗೆ ಅಡ್ಡಾಡ್ಸಕ್ ಒಂದು ಹುಡುಗಿಲ್ ಕಾಂತತಿ. ನೀನ್ ಹೋದೆ ಅಂದ್ರೆ ನಿನ್ನ ಅಂಗಡಿಗೆ ಅಡ್ಡಾಡ್ಸಕ್ ಇಟ್ಕೋತಾರ ಅಷ್ಟೇ. ನೀನ್ ಬಂದೆ ಅಂತ ಏನ್ ಅವ್ರೇನು ರತ್ನಗಂಬಳೆ ಹಾಕಿ ನೀನೇನು ಸ್ವಾಗತ ಮಾಡೋದಿಲ್ಲ. ಅವ್ರ ಮನೆಗೆ ಎದಕ್ಲ ಹೋಗ್ಲಿ? ಸೂಟಿ ಇತ್ತಂದ್ರೆ ಮನ್ಯಾಗ ಆರಾಮ್ ಅಡ್ಡಾಡು, ಟಿವಿ ನೋಡು, ಬೇಕಾದ್ ಮಾಡು, ಫೋನ್ ನೋಡ್ಕೊಂಡ್ ಕುಂದ್ರು. ಅದನ್ ಬಿಟ್ಟು ಅಲ್ಲೇನು ಹೋಗೋ ಅವಶ್ಯಕತೆ ಏನೂ ಇಲ್ಲ. ಇರ್ಲಿ ಬಿಡ್ಲಿ, ಹೋಗ್ ಬರ್ಲಿ ಬೇಕಾರ. ಯಾರದಾರ ಅವ್ರಿಗೆ ಮಂದಿ ಬಳಗ ಹೇಳು. ಇದ್ದಿದ್ದೊಂದ್ ಮಗನೂ ತೀರ್ಕೊಂಡೈತೆ ನನ್ನ ಮಗ. ಮಂದಿ ಬಳಗ ಅಂತ ಯಾರದಾರ? ಎಲ್ಲಿ ಹೋಗ್ಬೇಕಾಗಿತ್ತವ, ಎಲ್ಲಿ ಬರ್ಬೇಕಾಗೈತಿ? ತಾಯಂತ್ರು ಹಂಗಾಗೋತು. ಪಾಪ ಒಂಚೂರು ಒಂದು ಹಿಂಗಾರ ಹೋಗಿ ಬರ್ಲಿ. ಒಂದು ಸಂಬಂಧ ನೆಂಟಸ್ತಿಕೆ ಅನ್ನೋದು ಉಳಿಲಿ. ಏನ ಬೇಡ ಗಿಡ ಅನ್ನಕ್ ಹೋಗ್ಬೇಡ, ಹೋಗಿ ಬರ್ಲಿ. ಅವ್ನು ಎಲ್ಲದಕ್ಕೂ ಒಂದು ಆ ಥರ ಅಡ್ಡ ತಕೊಂಡಿಲ್ಲ, ಚಲೋ ಅಲ್ಲ. ಏನ ಸುಮ್ನಿರು. ನಾನು ಕಳ್ಸಂಗಿಲ್ಲ ಅಂದ್ರೆ ಕಳ್ಸಂಗಿಲ್ಲ ಅಷ್ಟೇ. ಏನು ಇನ್ನು ಹೆಚ್ಚಿಗೆ ಮಾತು ಬೇಕಾಗಿಲ್ಲ. ಅವ್ರ ಮನೆಗೇನು ಹೋಗಿ ಏನು ಆಗ್ಬೇಕಾಗಿಲ್ಲ. ಸಂಬಂಧ ಬಳಗ ಅಂತ ಯಾವ ಇವ್ಕ ತೊಗೊಂಡು ಏನು ಮಾಡ್ಬೇಕಾಗೈತಿ? ನಾ ಕಳಿಸ್ತೇನೆ ಬಿಡು ಮಗನೆ. ಕಳಿಸ್ತೇನೆ ಮಗನೇ. ನೀನು ತಲೆ ಕೆಡಿಸ್ಕೊಬೇಡ. ಆಕೆ ಹಂಗ ಎಲ್ಲದಕ್ಕೂ ಜಗಳ ಮಾಡ್ತಾಳ. ನಾ ಕಳಿಸ್ತೇನೆ ಸುಮ್ಮನೆ. ನೋಡ ಹುಡುಗ್ನ ಬೇಡ ಅಂತದೇನಿ, ನೀವು ಕಳಿಸ್ತಾ ಇದೀರಿ. ಎಷ್ಟಿರ್ಬೇಕು ನಿಮಗೆ? ಸುಮ್ಮನೆ ಹೋಗ್ಬರ್ಲಿ. ಅದಕ್ಕೆ ಬೇಡ ಅಂತಿ. ನಿಂದೊಂದು ಕತ್ತಿ ಹತ್ತಾಗ ಅವ ಬರೋಬ್ಬರಿ 800 ಲಗ್ನ ಪತ್ರಿಕೆ ಹೇಳಿದ್ದ. ಅಷ್ಟು ಬಂದಾವು. ಬಂದಾವ. ಅಲ್ಲ ಈ ಲಗ್ನ ಪತ್ರಿಕೆ ಒಳಗೆ ಇದೇನಿದೆ? ಹುಡುಗಿ ಹೆಸರು ಬೋಳಾಗಿ ಪ್ರಿಂಟ್ ಆಗೈತಲ್ಲ. ಅಲ್ಲ ಏನು ಓದಾಳಾಕಿ, ಏನು ಕೆಲಸ ಮಾಡ್ತದಾಳ ಅಂತ ಹಚ್ಚಕ್ ಬರಂಗಿಲ್ಲ. ಯಾರು ಇದನ್ನ ಲಗ್ನ ಪತ್ರಿಕೆ ಬರ್ಸಿದ್ದ? ಅಪ್ಪನೇ ಹೋಗಿತ್ತು. ಏನ್ರಿ ಏನಾತ? ಏನೇನಾತ? ಬರೀ ಲಕ್ಷ್ಮಿ ಅಂತ ಅಷ್ಟೇ ಬರ್ಸಿರಲ್ಲ. ಇಂಥವ್ರ ಮಗಳು ಇಂಥ ಊರು ಅಂತ ಅಷ್ಟೇ ಬರ್ಸಿರಿ. ಏನ್ರಿ ನೀವು? ನಿಮ್ದೊಂದ ತಗೋರಿ ನೋಡ್ರಿ ಲಗ್ನ ಪತ್ರಿಕೆ ಚಂದಾಗಿ ನೋಡ್ರಿ. ಇದ್ರೊಳಗ ಲಕ್ಷ್ಮಿ ಆಕಿ ಏನ್ ಕಲ್ತಾಳ, ಲೆಕ್ಚರ್ ಕೆಲಸ ಮಾಡ್ತಾ ಇದ್ದಾಳ, ಅದನ್ನೆಲ್ಲ ಬರ್ಸ್ಬಾರ್ದ? ಒಂಥರ ಹೌದು ಇದು ಏನದು ಈ ಹುಡುಗಿ ಅಂತ ಕೆಲಸ ತಗದಾಳ ಅಂತ ಸ್ವಲ್ಪ ನಮ್ಮ ಕಡೆ ನೋಡಿದವರಿಗೆ ಬಡವ್ರು ಅನ್ನೋದೊಂದು ಮಾತು ಹೋಗ್ಲಿ. ಏನು ಅವರು ನಮ್ಗೇನು ಸಮ ಇಲ್ಲ ಅನ್ನೋದು ಹೋದ್ರು ಅಟ್ಲೀಸ್ಟ್ ಇದನ್ನ ನೋಡಾದ್ರೂ ಇಲ್ಲಪ್ಪ ಹುಡುಗಿ ಏನೋ ಒಂದು ಜಾಬ್ ಮಾಡ್ತಾ ಇದ್ದಾಳ ಅಂತ ಒಂದು ಮರ್ಯಾದೆಯಾರ ಬರ್ತಿತ್ತು. ಅದನ್ನೂ ಹಾಕ್ಸಿಲ್ಲಲ್ರಿ ಇದ್ರೊಳಗ. ಅಯ್ಯೋ ಹೌದಲ್ಲ. ಅಪ್ಪ ಮರ್ತರು ಅಂತ ಅನಿಸುತ್ತೆ. ಇರ್ಲಿ ಬಿಡವಾ. ಇರ್ಲಿ ಎಲ್ಲ ಏನೂ ಇಲ್ಲ. ಮೊದ್ಲು ಇದನ್ನ ತಗೊಂಡೋಗು, ಈ ತರ ತಪ್ಪಾಗೈತ್ರಿ, ಇದು ಒಂದು ಮೆನ್ಷನ್ ಮಾಡಿ ಕೊಡ್ಬೇಕಾಗಿತ್ರಿ ಅಂತೇಳಿ ಬೇಕಾರೆ ಎಕ್ಸ್ಟ್ರಾ ಒಂಚೂರು ರೊಕ್ಕ ತಗೊಂಡ್ರು ಅಡ್ಡಿ ಇಲ್ಲ, ಕೊಡು. ಏನು ಕೊಟ್ಟು ಇದು ಇವತ್ತಿಂದ ಇವತ್ತಿಗೆ ಒಂದು ತಾಸು ಕುಂತಾದ್ರೂ ಅಡ್ಡಿ ಇಲ್ಲ, ಸರಿ ಮಾಡಿಸ್ಕೊಂಡು ತಗೊಂಡ್ ಬಾ ಅವನ್ನ. ಏನು ಅಲ್ಲ ಅತ್ತಿಯರ ಇದ್ರೆ ಇರ್ವಲ್ ತಕ್ ಬಿಡ್ರಿ ಹೋಗ್ಲಿ, ಏನು ದೊಡ್ಡಾಗದ.
ಏನು ದೊಡ್ಡ ಡಿಸ್ಟಿಕ್ ಕಲೆಕ್ಟರ್ ಏನಲ್ಲ ಅಥವಾ ಯಾವುದು ಏನು ದೊಡ್ಡ ಕೆಲಸದ ಮ್ಯಾಗ ಏನಿಲ್ಲ ಲೆಕ್ಚರ್ ಅಲ್ಲ, ಅದು ಕನ್ನಡ ಏನು ದೊಡ್ಡಾಗದ. ಅದನ್ನೇನು ಮೆನ್ಷನ್ ಮಾಡಿದ್ರು ನಡಿತೈತಿ, ಮಾಡಲಿಲ್ಲ ಅಂದ್ರೂ ನಡಿತೈತಪ್ಪ. ಅದೇನು ಬಿಡ್ರಿ ಎತ್ತೀರ ನಡಿತೈತಿ. ಹಂಗಲ್ಲದ, ಆಕೆ ಏನು ಕೆಲಸ ಮಾಡ್ತಾಳ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು. ಅದ್ರಾಗ ಏನೈತಿ, ಲೆಕ್ಚರ್ ಅದಳಲ್ಲ ಅದನ್ನ ಮೆನ್ಷನ್ ಮಾಡ್ಬೇಕು, ಇಂಥದ್ದು ಕಲ್ತಾಳ ಅಂತೇಳಿ. ಹೌದಪ್ಪ, ಅಡ್ಡಿ ಇಲ್ಲ, ಹುಡುಗಿ ಏನು ಕಡಿಮೆ ಇಲ್ಲ, ಹುಡುಗನಷ್ಟೇ ಹುಡುಗಿನ ಓದಾಳ ಅಂತೇಳಿ ಗೊತ್ತಾಗಲಿ 4 ಮಂದಿಗೆ. ಇನ್ನು ಇವ್ರ ಮದುವೆ ಆಗಿರೋದು ಇವ್ರ ಮಂತ್ಯಾನ ನೋಡಿದ್ರೆ ಅಷ್ಟಕ್ಕಷ್ಟೇ ಐತಿ. ಹುಡುಗಿನಾರ ಒಂದು ಲೆಕ್ಕ ಕದಾಳ ಅಂತ ಗೊತ್ತಾಗಬೇಕಲ್ಲ ಜನಕ್ಕೆ. ಆಯ್ತವ, ಇವತ್ತೇ ಹೋಗಿ ಹಂಗಾರ ಅದನ್ನ ಸರಿ ಮಾಡಿಸ್ಕೊಂಬರ್ತೀನಿ. ನೋಡಿದೆ ಚಲೋ ಆತ. ಅದು ನಾನು ಯಾವ ಲಕ್ಷದಾಗ ಅದನ್ನ ಇದು ಮಾಡಿದ್ನೇನ, ಅದೇನೋ ಒಂಚೂರು ಮಿಸ್ ಆಗೈತೆ ನೋಡೋದು ಅಷ್ಟೇ. ಅದು ಏನು ಈಗೇನು ತಲೆ ಕೆಡಿಸ್ಕೋಬೇಡ, ನಾ ಅದನ್ನ ಸರಿ ಮಾಡಿಸ್ತೇನೆ ತಗೋ. ಹಾಂ, ಮಂದಿ ಬೆಳಗಕ್ಕೆಲ್ಲ ಯಾವ್ಯಾವ ಸೀರೆ ಕೊಡ್ಬೇಕು ಏನು ಲೆಕ್ಕ ಮಾಡಿಟ್ಟಿಲ್ಲ. ಚಂದಾಗ ಅದ ಸೀರೆನ ಲಗ್ನ ಪತ್ರಿಕೆಗೆ ಹಾಕಿ ಕೊಟ್ಬಿಡ್ಬೇಕು. ಹಾಂ ಹಾಂ ಹಾಂ, ಅಲ್ಲ ನಿಮ್ಮ ಕಡೆ ಯಾವ ಮಂದಿ ಬೆಳಗಾದವ್ರಿ ಸೀರೆ ಎಲ್ಲ ಹಾಕಿ ಕೊಡೋ ಅಂಥದ್ದು? ನಮ್ಮ ಕಡೆ ನೀನು ಜಾಸ್ತಿ ಇರೋದು ದೊಡ್ಡ ಮಂದಿ, ಮತ್ತು ಅವು ಸೀರೆ ಮಿಸ್ ಆಗಿದಾವೆ. ಎಲ್ಲ ದೊಡ್ಡ ಮಂದಿನೇ ಅದಾರ, ಚಲೋ ಚಲೋ. ಅವ್ರಿಗೆಲ್ಲರಿಗೂ ಒಳ್ಳೆ ಸೀರೆನ ಅದ್ರ ಜಗದಾಗೆ ಹಾಕಿ ಏನು ಅವ್ರವ್ರಿಗೆ ತಲುಪುವಂಗೆ ಅದಕ್ಕೆ ಹೆಸರು ಬರ್ದಿಟ್ಟೇನೆ ನಾನು. ಹಂಗೆ ಹಾಕಿಟ್ಟಿಲ್ಲ ಮತ್ತು ತೊಗೊಳ್ಳೋ ಹೊತ್ನ್ಯಾಗ. ಯಾಕಂದ್ರೆ ಚಲೋ ಮಂದಿಗೆ ಮತ್ತೆ ಎಂಥವರ ಎಡ ಸೀರೆ ಹೋದ್ರೆ ನಾಳೆ ನಾವು ಅನಿಸ್ಕೋಬೇಕಲ್ಲ, ಅದಕ್ಕೆ ಅವರು ನನಗಂತ ಚಲೋ ಸೀರೆನ ಕೊಟ್ಟಾರ. ಅದ್ರ ಸಂಬಂಧ ಲಗ್ನ ಪತ್ರಿಕೆ ಅದ್ರಾಗ ಸೇರಿಸಿ ಹೋಗಿ ನಾಳೆಯಿಂದಾನೇ ಹಂಚಕ್ಕೆ ಶುರು ಮಾಡಬೇಕು, ಇನ್ನು ಟೈಮ್ ಇಲ್ಲ. ಅಂದಂಗೆ ಸೊಪರ್ಣಿಕ, ನಿಮ್ಮ ತಾಯಿ ಕೊಡಕ್ಕಂತೇಳಿ ಒಂದು ಚಲೋ ಸೀರೆ ತಂದಿದ್ನಲ್ಲ, ಅವತ್ತು ನಿನ್ನ ಕೈಯಾಗ ಕೊಟ್ಟೆ ನೋಡು, ಬೇರೆ ಸೀರೆ ಜೊತೆಗೆ ಮಿಕ್ಸ್ ಆಗಿದ್ದಿತ್ತು ಅಂತೇಳಿ. ಆ ಸೀರೆನ ಇದು ಇವತ್ತು ಸಂಜೆಗೆ ನನ್ನ ಕೈಯಾಗ ಕೊಡು. ಏನು ಇವ ಲಗ್ನ ಪತ್ರಿಕೆ ಸರಿ ಮಾಡಿಸ್ಕೊಂಬರ್ತಾನ, ಅದು ಕವರ್ನ್ಯಾಗ ಒಂದು ಲಗ್ನ ಪತ್ರಿಕೆ ಹಾಕಿ ನಾಳೆ ನಾನು ಇವರು ಹೋಗಿ ಕೊಟ್ಟು ಬರ್ತೇವೆ. ಹ್ಞೂ ಹ್ಞೂ, ಆಯ್ತು ರೀ ತೀರ. ಅಲ್ಲ, ಹುಡುಗಿ ಮನೆಯವರಿಗೆ ಕಾರ್ಡ್ ಕೊಡ್ಬೇಕಲ್ಲ, ಒಂದು 50 ಕೊಡ ನಾನು. ಸಾಕು, ಒಂದು 50 ಕೊಡ್ರಿ. ನಮಗೆ ಜಾಸ್ತಿ ಜನಕ್ಕೆ ಬೇಕು, ಒಂದು 50 ಲಗ್ನ ಪತ್ರಿಕೆ ಕಾರ್ಡ್ ಕೊಡ್ರಿ ಅವ್ರಿಗೂ. ಅವ್ರಿಗೆ ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟು ಅವರು ಚಾಪಿಸ್ಕೋತಾರ. 50ರಾಗ ಮುಗಿಸ್ಕೋತಾರ ಅಂದ್ರೆ 50ರಾಗ ಮುಗಿಸ್ಕೊಲಿ. ಏನು ಅಲ್ಲ, 50 ಏನು ಸಾಲಲ್ಲ ಅನ್ನಿಸ್ತೈತಿ. ಒಟ್ಟು ಲಗ್ನ ಪತ್ರಿಕೆ ನಮ್ಮ ಕಡೆಯಿಂದ ಒಂದು 50 ಕೊಡ್ರಿ ಸಾಕು, ಜಾಸ್ತಿ ಏನು ಕೊಡಕ್ಕೆ ಹೋಗ್ಬೇಡ್ರಿ. ಅಲ್ವಾ, ನೀನೊಂದು 700 ಹೇಳಿದ್ದಿ, ನಾನೊಂದು 800 ಚಾಪ್ಸಿನಿ. ಒಂದು 100 ಹೆಚ್ಚಿಗೆ ಬೇಕಂತೇಳಿ. 50 ಯಾಕೆ, ಒಂದು 100 ಲಗ್ನ ಪತ್ರಿಕೆ ಅವ್ರಿಗೆ ಕೊಟ್ಬಿಟ್ರೆ ಬೇಕಂದ್ರೆ ಎಕ್ಸ್ಟ್ರಾ ಚಾಪಿಸ್ಕೊಲಿಲ್ಲ, ಬೇಡ ಅಂದ್ರೆ ಅಷ್ಟೇ ಸಾಕತ್ತ ಸಾಕಿಸ್ಕೊಲಿ. ಒಂದು 50 ಹೆಂಗವ, ಒಂದು 100 ಕೊಟ್ಬಿಡನ್ ಬಿಡು. ಹಂಗಲ್ಲದ, ನಾಮಕಾವಸ್ತಿಗೆ ನೇಮದ ಪೂರ್ತಕ ಒಂದು 50 ಹುಡುಗನ ಕಡೆಯಿಂದ ನಮ್ಮ ಕಡೆ ಎಷ್ಟಕ್ಕವ ಅಷ್ಟು ಕೊಡ್ತೇವೆ ನಾವು ಲಗ್ನ ಪತ್ರಿಕೆ. ಏನು ಉಳಿದಿದ್ದು ಅವರಿಗೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಅವ್ರ ಕಡೆ ಕಳ್ಳು ಬಳ್ಳಿ ಎಲ್ಲ ಅವರು ಲಗ್ನ ಪತ್ರಿಕೆನ ಮತ್ತೆ ಚಾಪಿಸ್ಕೋಬೇಕಲ್ಲ, ಹೆಸರೆಲ್ಲ ಹಾಕಿಸ್ಬೇಕಲ್ಲ ಅದ್ರೊಳಗೆ. ಏನು ನಮ್ಮ ಇದು ಕೊಡೋಕ್ಕಾಕೈತೇನ? ನಮ್ಗೆ ಯಾರ್ಯಾರು ಬೇಕು, ಯಾರ್ಯಾರು ಏನೇನು ಎತ್ತೆತ್ತ ನಮಗೆ ಬೇಕಾದವ್ರದ್ದು ಲಗ್ನ ಪತ್ರಿಕೆ ನಾವು ಹೆಸರು ಹಾಕ್ಸಿರ್ತೇವೆ. ಮತ್ತು ಅವ್ರ ಕಳ್ಳು ಬಳ್ಳಿದೆಲ್ಲ ಅವ್ರ ಹೆಸರು ಹಾಕಿಸ್ಬೇಕಲ್ಲ, ಹಾಗಾಗಿ ಅವರು ಚಾಪಿಸ್ಲೇಬೇಕು. ಓ ಹೌದಲ್ಲ, ಹಂಗಾರ ಒಂದು 50 ಸಾಕು ತಗೋ. ಇದು 50 ಯಾಕಂದ್ರೆ ಹುಡುಗನ ಕಡೆದವರು ಕರೆದಾರ ಅನ್ನೋ ಲೆಕ್ಕಕ್ಕೆ ಇಟ್ಟು ಕೊಡ್ತಾರೆ, ಭಾಳ ಮುಖ್ಯವಾದವ್ರಿಗೆ. ಉಳ್ಕೋದವ್ರಿಗೆಲ್ಲ ಅವ್ರವ್ರು ಕೊಡ್ತಾರೆ. ಹಂಗಾದ್ರೆ ಇವತ್ತೆಲ್ಲ ರೆಡಿ ಆಗಲಿ, ನಾಳೆ ಹೋಗಿ ಕೊಟ್ಟು ಬಂದ್ಬಿಟ್ರೆ ಆತು ನಾವೇ. ಓ ಹೌದಲ್ಲ, ಅದೊಂದು 50 ಲಗ್ನ ಪತ್ರಿಕೆ ಕೊಡ್ಬೇಕಲ್ಲ. ಇವನ್ ಯಾಕೆ ಕಳ್ಸೋದು ಮತ್ತೆ? ನಾನೇನು ಬರಲ್ಲ, ನೀವೇ ಹೋಗಿ ಕೊಟ್ಟು ಬಂದುಬಿಡ್ರಿ, ಅದ್ರಾಗ ಏನೈತಿ. ಅಲ್ಲ ಮರ್ಯ, ಸರಿ, ಇಬ್ರು ಹೋಗಿದ್ರೆ ಒಂದು ಮರ್ಯಾದೆ ಇರ್ತಿತ್ತು. ಈಗ ನಾನೊಬ್ಬನೇ ಹೋಗ್ಲೆ? ಅಯ್ಯೋ ಅದಕ್ಕೇನಕತ್ ಬಿಡ್ರಿ, ಹೋಗ್ರಿ ನೀವೇ ಒಬ್ಬರೇ ಹೋಗಿ ಗಡಗಳ ಲಗ್ನ ಪತ್ರಿಕೆ ಕೊಟ್ಟು ಬರ್ರಿ. ಸರಿ. ಅಲ್ಲ, ನಾನೇ ಕೊಡ್ತೀನಿ ಬಿಡವ. ನಾಳೆ ಅವ್ನು ಡ್ರೆಸ್ ಹೊಲ್ಯಾಕೆ ಕೊಟ್ಟೈತಲ್ಲ ನಿಂದ, ಅವ್ನು ಬರಕ್ಕೆ ಹೇಳಾನ. ಅದೇನೋ ಅಳತಿ ಮೆಜರ್ಮೆಂಟ್ ಕರೆಕ್ಟ್ ಆಗಿಲ್ಲ ಅಂತ ಫೋನ್ ಬಂದಿತ್ತು. ಏನೋ ನೀನು ಬಾತ್ರೂಮ್ಗೆ ಹೋಗಿದ್ದಲ್ಲ, ಅವಾಗ ನಿನ್ನ ಫೋನ್ ನಾನು ರಿಸೀವ್ ಮಾಡಿದ್ದೆ ನೋಡು. ಅವ್ನು ಫೋನ್ ಮಾಡು ವಾಪಸ್, ಏನಾಗೈತೆ ಕೇಳ್ಕೊ. ಅಕಸ್ಮಾತ್ ಏನಾರು ಅವ್ನು ಬರಕ್ಕೆ ಹೇಳಿದ್ರೆ ನಿಮ್ಮ ಅಣ್ಣಂದು ಅಲ್ಲೇ ಹೊಲ್ಯಾಕೆ ಕೊಟ್ಟೈತಿ, ಅದು ಏನೋ ನೋಡಿ ಕೇಳ್ಕೊ. ಹೋಗಿ ಅದು ಕೆಲಸ ಮುಗಿಸ್ಕೊ. ಅದು ಒಂದೇ ಅಲ್ಲ, ಛತ್ರಕ್ಕೆ ನಾವು ಎಲ್ಲ ಹೇಳಿದ್ವಿ ಅಲ್ಲ ಅವ್ರಿಗೇನು ಮ್ಯಾರೇಜ್ ಇವ್ರಿಗೆ, ಅವ್ರು ಅಲ್ಲಿ ಏನು ಮಾಡ್ಯಾರ ಎತ್ತ ಅದನ್ನು ಸ್ವಲ್ಪ ಕೇಳ್ಕೊ. ಏನು ಅಡ್ವಾನ್ಸ್ ಎಷ್ಟು ಪೇ ಮಾಡೈತಿ ಅದನ್ನು ವಿಚಾರಿಸ್ಕೊ. ಎಲ್ಲ ನಿಮ್ಮ ಅಪ್ಪನ ಮೇಲೆ ಹೇಳೋದಲ್ಲ. ನಿಮ್ಮಪ್ಪ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಬರಲಿ ಆರಾಮಾಗಿ. ಏನು ಅದು ಎಷ್ಟು ಅಡ್ವಾನ್ಸ್ ಕೊಟ್ಟಿರಿ, ಇನ್ನು ಬ್ಯಾಲೆನ್ಸ್ ಎಷ್ಟು ಕೊಡ್ಬೇಕಾಕತಿ, ಈಗ ಏನಾರ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡ್ಬೇಕಾಕತ್ತ ಬೇಡ, ಇದನ್ನೆಲ್ಲ ವಿಚಾರಿಸ್ಕೊ. ಹೌದು, ಸರಿ. ನಾವು ದೂರದವ್ರಿಗೆಲ್ಲ ಲಗ್ನ ಪತ್ರಿಕೆ ಕೊಟ್ಕೊಂತ ಹೋಗೋದು ಬೇಡ ರೀ. ಏನು ವಾಟ್ಸಪ್ನಾಗೆ ಫೋಟೋ ಕಳಿಸಿದ್ರೆ ಸಾಕು, ಎಲ್ಲರ ಮನೆಗೂ ಎಲ್ಲಿ ಹೋಗೋಕೈತಿ. ಸನೀಪಿದವ್ರಿಗೆಲ್ಲ ಅಡ್ಡಾಡಿ ಕೊಡೋಣಂತೆ. ಇನ್ನು ಉಳಿದವರು ದೂರದವ್ರಿಗೆಲ್ಲರಿಗೂ ಒಂದು ಫೋನ್ ಕಾಲ್ನಾಗ ಹೇಳಿದ್ರೆ ಸಾಕು, ಏನಾಗಲ್ಲ. ಅತಿ ಏನು ಮನೆಗೆ ಹೋಗಿ ಹೇಳ್ಬೇಕಂತೇನಿಲ್ಲ. ವಾಟ್ಸಪ್ನಾಗ ಫೋಟೋ ಕಳ್ಸೋಣ, ಲಗ್ನ ಪತ್ರಿಕೆ ಕಳಿಸಿ ಫೋನ್ ಮಾಡಿ ಹೇಳಿದ್ರಾತ. ಅವರು ವಾಟ್ಸಪ್ನಾಗ ಆಶೀರ್ವಾದ ಮಾಡಿದ್ರೆ ಹಂಗೇನಾಗಲ್ಲ ರೀ, ಹಂಗೇನಾಗಲ್ಲ. ಗೋಕರ್ಣದಾಗ ಒಬ್ರದಾರ, ಹೌದಾ? ಇದ್ರಾಗ ಅದು ಯಾವ್ದಪ್ಪ, ಅದು ಬೆಂಗಳೂರಾಗ ಒಬ್ರದಾರ. ಅದು ಬಿಟ್ಟರೆ ಮತ್ತೆ ಮೈಸೂರಿನಾಗ ಒಬ್ರದಾರ. ಇಷ್ಟು ದೂರ ಒಬ್ಬರಿಗೆ ಲಗ್ನ ಪತ್ರಿಕೆ ಕೊಡಕ್ಕೆ ಇವೆಲ್ಲ ಊರು ಅಡ್ಡಾಡಕತ್ತ. ಫೋನ್ ಮಾಡಿ ಹೇಳಿದ್ರ ಆತಪ್ಪ, ಒಂದು ಫೋಟೋ ಕಳ್ಸೋದೈತಿ, ಫೋನ್ ಹಚ್ಚಿಲ್ಲಪ್ಪ, ಮತ್ತು ನಿಮ್ಗೆ ಒಬ್ಬರಿಗೆ ಲಗ್ನ ಪತ್ರಿಕೆ ಕೊಡಕ್ಕೆ ಅಷ್ಟು ದೂರ ಬರ್ಬೇಕಾಕತಿ. ದಯವಿಟ್ಟು ಏನು ಅನ್ಕೋಬೇಡ್ರಿ, ಫೋನ್ನಾಗ ಹೇಳ್ತೇವೆ ಅಂತೇಳಿ. ಬರ್ರಿ ಎಲ್ಲರೂ ಮದುವೆಗೆ, ಮನೆ ಪರಿವಾರ ಪೂರ್ತಿ, ದಯವಿಟ್ಟು ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಎಲ್ಲ ಹೇಳಿದ್ರಾತ. ಅದು ಸರಿ. ಹಿಡಿ ಲಗ್ನ ಪತ್ರಿಕೆ ಎಲ್ಲ ತೊಗೊಂಡೋಗಿ ಮೊದ್ಲು ಇವನ್ನ ಅದನ್ನ ಹೇಳಿದ್ನಲ್ಲ, ಆಕಿ ಏನು ಓದಾಳ ಪ್ರತಿಯೊಂದು ಕೆಲಸ ಏನು ಮಾಡ್ತಾಳ ಬ್ರಾಕೆಟ್ನಾಗ ಪೂರ್ತಿ ಹಾಕಿಸ್ಕೊಂಬ. ಆಯ್ತವ.
ಛೇ, ಏನಿದು? ಅಲ್ಲ, ನನ್ನ ಮದ್ವೆದು ಲಗ್ನ ಪತ್ರಿಕೆ ಹಂಚುವಾಗ ಅದರೊಳಗೆ ನಾನು ಓದಿದ್ದು ಯಾವುದು ಮೆನ್ಷನ್ ಆಗಿದ್ದಿಲ್ಲ. ಯಾಕಂದರೆ ನಾನು ಜಾಸ್ತಿ ಓದಿರಲಿಲ್ಲಲ್ಲ, ಅದಕ್ಕೆ ಬರೀ ಬಿ ಎ ಕಲ್ತಿದ್ದು, ಅದನ್ನೇನು ಮೆನ್ಷನ್ನೇ ಮಾಡಿಸ್ಲಿಲ್ಲ ನಾವು, ಬೇಡ ಬಿಡು ಅಂತ. ಈಗ ಈಕಿ ಲಗ್ನ ಪತ್ರಿಕೆ ಹಂಚುವಾಗ ಈಕಿ ಕಲ್ತಿದ್ದು ಕಾಲೇಜ್ ಲೆಕ್ಚರ್ ಇರೋದು ಎಲ್ಲ ಅದ್ರಾಗ ಮೆನ್ಷನ್ ಮಾಡಿದರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ, ದೊಡ್ಡ ಸೊಸಿಗಿಂತ ಸಣ್ಣ ಸೊಸಿ ಚಲೋ ಕಲ್ತಾಳ, ಕಾಲೇಜ್ ಇದ್ದಾಳ ಅಂತೇಳಿ ಎಲ್ಲ ಅನ್ಕೊಳಂಗಿಲ್ಲನ. ಅತ್ತಿಯವ್ರಿಗೆ ಹೆಂಗೆ ಹೇಳೋದು ಇದನ್ನು? ಅರುಣ್ ಬೇರೆ ಇಲ್ಲೇ ಅದಾನ, ಅವ್ನು ಇದ್ರಿಗೆ ಹೇಳಿದರೆ ಬೇಜಾರು ಮಾಡ್ಕೊತಾನೋ ಏನೋ, ಹೆಂಗೆ ಹೇಳೋದು? ಆದರೂ ಒಂದು ಮಾತು ಹೇಳಿಬಿಡ್ಲೆ, ಬೇಡ ಅಂತ. ಥು, ಹೆಂಗೆ ಹೇಳೋದಪ್ಪ? ನನ್ನ ಮನಸ್ಸಿನಾಗ ಮತ್ತೆ ಇಂಥ ಯೋಚನೆ ಬಂದೈತಿ ಅಂತ ಗೊತ್ತಾದ್ರೆ ಬೇಜಾರು ಮಾಡ್ಕೊಂಬಿಟ್ರೆ ಯಾಕೆ ಬೇಕು? ಏನು ಮಾಡಲಿ?